ಈ ಕಾರ್ಯಕ್ರಮದ ಸಮಾರಂಭ ಕಾರ್ಯಕ್ರಮದ ಅದು ಉದ್ಘಾಟನಾ ವೇದಿಕೆಯ ಉದ್ಘಾಟನಾ ಕಾರ್ಯಕ್ರಮ ಅಭಿವಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಒಂದು ಸೆಕೆಂಡ್. ಈ ಒಂದು ಇದೀಗ ನಿಮ್ಮೆಲ್ಲರ ನಿರೀಕ್ಷೆಯಂತೆ ದ್ವಿತೀಯ ಸೆಮಿಫೈನಲ್ ಪಂದ್ಯ ಆರಂಭವಾಗಲಿಕ್ಕಿದೆ. ಎರಡು ಬಲಿಷ್ಠ ತಂಡಗಳು ಉತ್ತರ ನಗರಿ ಕರ್ನಾಟಕದ ಕರ್ನಾಡಿನ ರಾಜಧಾನಿ ಐಜಿಬಿಟಿ ಸಿಟಿ ಬೆಂಗಳೂರು ಮಹಾನಗರ ವಿರುದ್ಧ ಮತ್ತೊಂದು ಮಹಾನಗರ ಬೆಳಗಾವಿ ಮಹಾನಗರ. Are you ready? Line drawn, game on, goal! Kabaddi! ವಿಮಲ್ ಕುಶಲ್ನಗರ ಉದ್ಯಮಿಗಳು ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀವಿ. ವಿಮಲ್ ಉದ್ಯಮಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತೀನಿ. ಬಾಗಲಕೋಟೆ ಇದೀಗ ದಾಳಿಯಲ್ಲಿ ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ತಂಡದ ರಾಕಿ. ಈ ಪಂದ್ಯದ ವೀಕ್ಷಣೆಯಲ್ಲಿ ಶ್ರೀಯುತ ಡಾಕ್ಟರ್ ಹರ್ಷರವರು ಹಾಗೆ ಶ್ರೀಯುತ ವಕೀಲರಾಗಿರುವಂತಹ ಶ್ರೀಯುತ ಶಿವಮೂರ್ತಿರವರು ಸಹ ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ವಿನೋದ್ ಬಾಗಲಕೋಟೆ ಉತ್ತರ ಕರ್ನಾಟಕದ ಒಬ್ಬ ಹೆಮ್ಮೆ ಆಟಗಾರ. ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತ ಅನುಭವ ಇದೆ. ಫುಟ್ ವರ್ಕ್ ಮಿಸ್ ಆಯ್ತು, ಜಾರಿದ್ರು. ಬಾಗಲಕೋಟೆ ಜಿಲ್ಲೆ ಹಾಗೂ ಬೆಂಗಳೂರು ನಗರ ಜಿಲ್ಲೆ ವಿಜಯ್ ಥಾಳಿ ವಿಭಾಗದಲ್ಲಿ ಈತ ಕೂಡ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಬಾಗಲಕೋಟೆಯ ನೀಳಕೈದ ಆಟಗಾರ. ಕೃಪಾ ಸಾಗರ್ ಸಬ್ ಜೂನಿಯರ್ ವಿಭಾಗದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪದಕವನ್ನು ಪಡೆದಂತಹ ಆಟಗಾರ.
2-0 ಪಂದ್ಯ. ಒಂದೊಳ್ಳೆ ಆರಂಭವನ್ನು ಕಂಡುಕೊಂಡಿರುವಂತಹ ಬೆಂಗಳೂರು ನಗರ. ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ಸುರೇಶ್ ಅವರ ಒಂದು ಮುಂದಾಳತ್ವದಲ್ಲಿ ನಮ್ಮ ಕರ್ನಾಟಕ ಸೀನಿಯರ್ ಸ್ಟೇಟ್ ಕಬಡ್ಡಿ ಚಾಂಪಿಯನ್ಶಿಪ್ ಹಾಗೆ ನಮ್ಮ ಈ ಬಾರಿ ಶ್ರೇಯಸ್ ಹಾಗೂ ಕವರ್ ಭಾಗದಲ್ಲಿದ್ದಂತಹ ಪವನ್ ಟಿಆರ್ ರಾಕೇಶ್ ಕೂಡ ಅಲ್ಲಿ ಒಂದು ಉತ್ತಮವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಮನೋಜ್ ಬೆಂಗಳೂರು ಸಿಟಿ ತಂಡದ ಒಬ್ಬ ಯುವ ದಾಳಿಗಾರ. ಈ ಕಬಡ್ಡಿ ಪಂದ್ಯಾವಳಿಗೆ ವಿಶೇಷ ಮುಖ್ಯ ಅತಿಥಿಗಳಾಗಿ ನಮ್ಮ ಭಾರತ ದೇಶ ಕಂಡಂತ ಹೆಮ್ಮೆಯ ಕಬಡ್ಡಿ ಆಟಗಾರರು, ಅರ್ಜುನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಪ್ರೋ ಕಬಡ್ಡಿಯ ಯಶಸ್ವಿ ತರಬೇತುದಾರರಾಗಿರುವಂತಹ ಸನ್ಮಾನ್ಯ ಶ್ರೀಯುತ BC ರಮೇಶ್ ಸರ್ ಅವರು ಸಹ 3 ದಿನಗಳಿಂದ ಈ ಕಬಡ್ಡಿ ಪಂದ್ಯಾವಳಿಯ ಒಂದು ಮುಂದಾಳತ್ವದಲ್ಲಿ ಅವರು ಸಹ ಈ ಪಂದ್ಯವನ್ನು ವೀಕ್ಷಿಸಿಕೊಳ್ತಾ ಇದ್ದಾರೆ. ಎಸ್ ರಂಜಿತ್ ನಾಯ್ಕ್ ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಈ ಬಾರಿ 2+2 4 ಅಂಕದ ಸೇರ್ಪಡೆ ಆಗ್ತಾ ಇದೆ ಬೆಂಗಳೂರು ನಗರ ತಂಡಕ್ಕೆ. ಥರ್ಡ್ ರೈಡ್ ವಿನೋದ್ ಬಾಗಲಕೋಟೆ. ಸಾಕಷ್ಟು ವೇಗದ ದಾಳಿ. ರೈಟ್ ಕವರ್ ಭಾಗದಲ್ಲಿದ್ದಂತಹ ಪವನ್ ಟಿಆರ್ ಅವರನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾನೆ. ಈ ಕಬಡ್ಡಿ ಪಂದ್ಯಾವಳಿಯ ಗ್ರೌಂಡ್ನ ಒಂದು ಇನ್ಚಾರ್ಜ್ ಆಗಿ ನಮ್ಮ RCB ಡೊಕೊಮಾ ಬೆಂಗಳೂರು ಅವರು. ಅಫಿಷಿಯಲ್ ಟೈಮ್ ಔಟ್. RCB ಡೊಕೊಮಾ ಬೆಂಗಳೂರು. ದಾಳಿಯಲ್ಲಿ ವಿಜಯ್ ಎತ್ತರದ ನಿಲುವಿನ ಆಟಗಾರ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆಗಿದ್ದಾರೆ. ಆರಂಭಿಕ ಹಂತದಲ್ಲಿ ಬೆಂಗಳೂರು ತಂಡದ ಆಟಗಾರರು ಉತ್ತಮವಾದಂಥ ಒಂದು ಆಟದ ಪ್ರದರ್ಶನ ಮೂಲಕ ಲೀಡ್ ಅನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ. ಈ ಬಾರಿ ಪವನ್ ಟಿಆರ್ ಹಾಗೂ
ಶ್ರೇಯಸ್ ಇಬ್ಬರು ಅನುಭವಿ ಶ್ರೇಷ್ಠ ಡಿಫೆಂಡರ್ಗಳು. ಅದು ಪವರ್ಫುಲ್ ಡ್ಯಾಶ್. ಸತ್ಯಪ್ಪ ಪ್ರೊ ಕಬಡ್ಡಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಸನ್ಮಾನ್ಯ ಶ್ರೀಯುತ BC ರಮೇಶ್ ಸರ್ ಅವರ ಒಂದು ಗರಡಿಯಲ್ಲಿ ಸೀಸನ್ 11ರಲ್ಲಿ ಪುಣೇರಿ ಪಲ್ಟಾನ್ ತಂಡದ ಸ್ಟಾರ್ಟಿಂಗ್ 7ನಲ್ಲೂ ಸಹ ಅದ್ಭುತ ಪ್ರದರ್ಶನ ನೀಡಿದಂಥ ಆಟಗಾರನನ್ನು ಇಲ್ಲಿ ಕಾಣಬಹುದಾಗಿದೆ. 11-1 10 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು. ದಾಳಿಯಲ್ಲಿ ಮನೋಜ್, 5 ಆಟಗಾರ ನಡುವೆ ಬೋನಸ್ ಇಲ್ಲದಂತ ಒಂದು ಸಂದರ್ಭ. ಹಿಂದಿನ ಪಂದ್ಯದಲ್ಲಿ ಒಂದು ರೋಚಕ ಜಯವನ್ನು ಸಾಧಿಸಿಕೊಂಡಂತ ಬಾಗಲಕೋಟೆ ಆತಿಥೇಯ ಕೊಡಗು ಜಿಲ್ಲಾ ತಂಡದ ವಿರುದ್ಧ ಈ ಪಂದ್ಯದಲ್ಲಿ ಆರಂಭಿಕ ಆಘಾತವನ್ನು ಅನುಭವಿಸ್ತಾ ಇದ್ದಾರೆ. ಥರ್ಡ್ ರೈಟ್ ಡ್ಯೂ ಆರ್ ಡೈ. ಒಂದು ತಂಡದಿಂದ ನೇರವಾಗಿ 2 MD ರೈಡ್ ಆದ್ರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ಕೃಪಾ ಸಾಗರ್ ಒಂದೊಳ್ಳೆ ಟೋ ಟಚ್. ಒಂದು ಅವಕಾಶ ಬೆಂಗಳೂರಿಗೆ ಅವರಿಗೆ ಬಂದಿದೆ. ಡಿಫೆನ್ಸ್ ಅದ್ಭುತವಾಗಿದೆ. ಅದ್ಭುತವಾಗಿತ್ತು. ಎದುರಾಳಿ ದಾಳಿಗಾರ ನಿರುತ್ತಮನಾಗಿ ನಿಸ್ಸಹಾಯಕನಾಗಿ ಹೊರ ನಡೀತಾ ಇದೆ. ಓಡ ಕ್ಯಾಚ್, ಅದ್ಭುತವಾದ ಸಮನ್ವಯ. ವಿನೋದ್ ಬಾಗಲಕೋಟೆ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. ಅದ್ಭುತವಾಗಿ ಪ್ರದರ್ಶನ ನೀಡಿ ಗೆದ್ದಿದ್ದಾರೆ. ಮನೋಜ್ ಧಾಳಿಬಾಗಲ್ಲಿ
ಎಸ್ ಸೂಪರ್ ರಾಕೇಶ್ ಒಂದು ಕಷ್ಟ ಸಾಧ್ಯವಾದಂಥ ಒಂದು ಕಠಿಣವಾದಂಥ ಒಂದು ಕ್ಯಾಚ್ ಅನ್ನ ಇಲ್ಲಿ ಸಾಧಿಸಿದ್ದಾನೆ. ಡ್ರೈವಿಂಗ್ ಆಂಕಲ್ ಹೋಲ್ಡ್ ಮತ್ತೊಮ್ಮೆ ಶರಣಾಗಿದೆ ಬಾಗಲಕೋಟೆ ಬೆಂಗಳೂರಿಗೆ. 25 ಬೆಂಗಳೂರು ನಗರ ಜಿಲ್ಲಾ ತಂಡದ ಪರವಾಗಿ ಡಿಫೆನ್ಸ್ ಹಾಗೂ ರೈಡಿಂಗ್ ವಿಭಾಗದಲ್ಲಿ ಪರಿಪಕ್ವತೆಯ ಪರಾಕ್ರಮಿಗಳ ಪ್ರತೀಕಾರದ ಪ್ರದರ್ಶನ ನೀಡ್ತಾ ಇದೆ ಬೆಂಗಳೂರು. ಇಪ್ಪತ್ತು 15 ಅಂಕಗಳ ಸ್ಪಷ್ಟ ಮುನ್ನಡೆಯನ್ನ ಬೆಂಗಳೂರಿಗರು ಪಡೆದುಕೊಳ್ತಾ ಇದೀಗ ಮತ್ತೊಂದು ಮನೋಗ್ ನೀಡಿತಾ ಪವನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ ಪ್ರೋ ಕಬಡ್ಡಿ ಖ್ಯಾತಿಯ ಒಬ್ಬ ಶ್ರೇಷ್ಠ ಡಿಫೆಂಡರ್ ಅದ್ಭುತವಾದ ಹಿಡಿತವನ್ನು ಸಾಧಿಸಿಕೊಳ್ತಾ ಇದ್ದಾನೆ. ಒಂದು ಶ್ರೇಷ್ಠ ಹಿಡಿತ ಅದಾಗಿದೆ. ಕ್ಯಾಚ್ ಆಫ್ ದ ಮ್ಯಾಚ್ ಅಂತಾನೆ ಹೇಳ್ಬೋದು. ಕೃಪಾ ಸಾಗರ್ ಕಳೆದ 2 ರಾಜ್ಯ ಮಟ್ಟದ ಕ್ರೀಡಾಕೂಟಗಳಲ್ಲಿ ಸೂಪರ್ ಮ್ಯಾನ್ ಆಫ್ ದ ಸೀರೀಸ್ ಒಬ್ಬ ಶ್ರೇಷ್ಠ ದಾಳಿಗಾರನಾಗಿ ಆಯ್ಕೆ ಆಗಿರ್ತಕ್ಕಂಥ ಕೃಪಾ ಸಾಗರ ಇಲ್ಲೂ ಕೂಡ ತನ್ನ ಶ್ರೇಷ್ಠ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ಮೋಸ್ಟ್ ಸಕ್ಸಸ್ಫುಲ್ ರೈಡರ್ ಆಫ್ ದ ಟೂರ್ನಮೆಂಟ್ ಕೃಪಾ ಸಾಗರ. ವಾಟ್ a ಸಿಚುಯೇಷನ್. ರೈಡರ್ ವರ್ಸಸ್ ಡಿಫೆಂಡರ್. ಇದೀಗ ರೈಡರ್ಗೆ ಮೇಲೆಗೆ ವಿನೋದನಿಗೆ ಒಂದು ಸಕ್ಸಸ್ ಪಾಯಿಂಟ್ ಸಿಕ್ಕಿದೆ. ನಿಜವಾಗ್ಲೂ ಸುಶಾಂತ್ ಮತ್ತು ವಿನೋದ್ ನಡುವಿನ ಜಿದ್ದಿನ ಆ ಕ್ಷಣ ಇದೀಗ ರಂಜಿತ್ನ ಬಂಧಿಸಿಕೊಳ್ತಾ ಇದೆ. ಬಾಗಲಕೋಟೆ ತನ್ನ ಭದ್ರಕೋಟೆಯನ್ನು ಈಗ ರೂಪಿಸಿಕೊಳ್ತಾ ಇದೆ. ಶ್ರೇಷ್ಠ ದಾಳಿಗಾರ 21-7 14 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರೋಹಿತ್ 21-7 in favor of Bengaluru district team. ಯುವ ಕಿಲಾಡಿ ಮನೋಜ್ನಿಗೆ ಆದ್ಯತೆ ನೀಡಿದ ದಾಳಿಯಲ್ಲಿ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ನಮ್ಮ ಕರ್ನಾಟಕ ರಾಜ್ಯ ತಂಡದಲ್ಲಿ ಸ್ಥಾನ ಪಡೆದ ಯುವ ಪ್ರತಿಭೆ ಮನೋಜ್ ಉತ್ತಮ ಪ್ರದರ್ಶನದೊಂದಿಗೆ ಇಟ್ಸ್ ಎ ಜುವಾ ಡೈರೆಕ್ಟ್. ಲೆಕ್ಕಾಚಾರ ಉಲ್ಟಾಗಿದೆ. ಏನೋ ಮಾಡಲು ಹೋಗಿ ಏನೋ ಆಗಿದೆ. 21-7 ಡಿಫೆಂಡರ್ ಈಗ ಸವಾಲಿಗೆ ಒಳಪಟ್ಟಿದ್ದಾನೆ. ಇಟ್ಸ್ ಎ ಜೈರೈಡ್. ಶ್ರೇಯಸ್ ಪವನ್ ಮತ್ತು ರಾಕೇಶ್ ಡಿಫೆನ್ಸ್ ಅನ್ನು ಕಾಯ್ದುಕೊಳ್ಳುವಲ್ಲಿ ಶರಣಾಗಿದ್ದಾನೆ. ಒಂದು ಅಂಕವನ್ನು ಸುಲಭವಾಗಿ ಪಡೆದುಕೊಳ್ತಾ ಇದೆ. ಅದ್ಭುತವಾದ ಪ್ರದರ್ಶನ. 22-7 ಬೆಂಗಳೂರಿಗರು ಸರಿಸಾಟಿ ಇಲ್ಲದ ಆಟದ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ವಾಟ್ ಎ ಗುಡ್ ಕಮ್ ಬ್ಯಾಕ್ ಗೇಮ್. ತಾವು ಈ ಪಂದ್ಯಾವಳಿಯ ಉದ್ದಗಲಕ್ಕೂ ಕೂಡ ಅದ್ಭುತವಾದ ಪ್ರದರ್ಶನವನ್ನು ನೀಡ್ತಾ ಫೈನಲ್ಗೆ ಪ್ರವೇಶ ಪಡೆಯುವಲ್ಲಿ ಎಲ್ಲ ರೀತಿಯ ಸಿದ್ಧತೆಯಲ್ಲಿ ತೊಡಗಿದೆ ಬೆಂಗಳೂರು ನಗರ ಜಿಲ್ಲಾ ತಂಡ. 22-7 15 ಅಂಕಗಳ ಅಂತರದ ಮುನ್ನಡೆಯನ್ನ ಪ್ರಥಮ ಮುಕ್ತಾಯದ ವೇಳೆಯಲ್ಲಿ ಪಡೆದುಕೊಳ್ತಾ ಇದೆ. ಉತ್ತಪ್ಪ ಸಾರ್ ಎಲ್ಲಿದ್ರು ಪ್ರಚಾರಕರ ಬಳಿ ಬನ್ನಿ. ಉತ್ತಪ್ಪ ಸಾರ್. ಹಲೋ ಜಿಮ್ಮೇಣ್ ಒಂದು ಸೆಕೆಂಡ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ನೆಚ್ಚಿನ ಶಾಸಕರು ಅಭಿವೃದ್ಧಿ ಹರಿಕಾರರು ಆಗಿರುವಂತಹ ಶ್ರೀಯುತ ಡಾಕ್ಟರ್ ಮಂತರ್ ಗೌಡ್ರವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ
ಪ್ರಪ್ರಥಮವಾಗಿ ದಯವಿಟ್ಟು ಯಾರು ಮಾತಾಡಬಾರ್ದು. ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪ್ರಾತಸ್ಮರಣೀಯ ಪರಮ ಪೂಜ್ಯ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರೊಂದು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಈ ಒಂದು ನಮ್ಮೆಲ್ಲರ ಪ್ರೀತಿಯ ಈ ವರ್ಷದ ಪ್ರಪ್ರಥಮವಾಗಿ ಪ್ರಥಮ ವರ್ಷದ BGS ಕಪ್ ಅಂತೇಳಿ ನಮ್ಮ ಕುಶಾಲನಗರ ಒಕ್ಕಲಿಗರ ಯುವ ವೇದಿಕೆ ಉದ್ಘಾಟನೆ ಮಾಡೋ ಪ್ರಯುಕ್ತ ಪ್ರಪ್ರಥಮವಾಗಿ ಜಿಲ್ಲಾ ಒಕ್ಕಲಿಗರ ಗೌಡ ಯುವ ವೇದಿಕೆ ಒಕ್ಕಲಿಗರ ಯುವ ವೇದಿಕೆ ಕುಶಾಲನಗರ ಎಲ್ಲ ಯುವಕರು ಸಾರ್ವಜನಿಕರು ಸಮುದಾಯದ ಎಲ್ಲ ಬಂಧುಗಳು ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಭಾಳ ಶ್ರದ್ಧೆಯಿಂದ ಭಾವನೆಯಿಂದ ಸ್ವಾಮಿಗಳನ್ನ ಕರೆಸಿ ಉದ್ಘಾಟನೆಯನ್ನು ಮಾಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಮಂತರ್ಗೌಡರು ಕೂಡ ಭಾಳಷ್ಟು ಶ್ರಮವನ್ನು ಹಾಕಿ ಈ ಒಂದು ಕ್ರೀಡಾಕೂಟ ಇಡೀ ರಾಜ್ಯದ ಎಲ್ಲ ಪ್ರತಿಭಾನ್ವಿತ ಆಟಗಾರರು ಬರ್ತಾರೆ, ಅವರಿಗೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕುಶಾಲನಗರಲ್ಲಿ ಆಗುವಂಥ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಸಹಕಾರ ಇರಲಿ, ನಮ್ಮ ಜಿಲ್ಲೆಯಲ್ಲಿ ಆಗ್ತಾಯಿದೆ, ನಮ್ಮ ತಾಲೂಕಿನಲ್ಲಿ ಆಗ್ತಾಯಿದೆ ಅಂತೇಳಿ ನಮ್ಮ ಪ್ರೀತಿಯ ಮಂತರ್ಗೌಡರು ಕೂಡ ಸಾಕಷ್ಟು ದೂರದೃಷ್ಟಿ ಇಟ್ಕೊಂಡು ಕೆಲವು ಮಾತುಗಳನ್ನ ಆಡಿ ಮುಂದಿನ ವರ್ಷನೂ ಕೂಡ ಹತ್ತರಷ್ಟು ಚೆನ್ನಾಗಿ ಆಗಬೇಕು ಅಂತೇಳಿ ಅವರು ಶುಭವನ್ನು ಹಾರೈಸಿದ್ದಾರೆ. ಅವನು ಕೂಡ ಈ ಸಂದರ್ಭದಲ್ಲಿ ನೆನೆಯುತ್ತಾ ಶಶಿಧರ್ ಅವರಿದ್ದಾರೆ, ನಮ್ಮ ಇಲ್ಲಿರುವಂಥ ಭಾರತೇಶ್ ಅವರಿದ್ದಾರೆ, ಪದ್ಮನಾಭ ಅವರಿದ್ದಾರೆ, ನಿಖಿಲ್ ಅವರಿದ್ದಾರೆ, ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳನ್ನ ಹ್ಯಾಂಡ್ ಮಾಡಿಕೊಂಡು ಅಧ್ಯಕ್ಷ ಆದಂತಹ ಕೃಷ್ಣೇಗೌಡರು ಭಾಳಷ್ಟು ವ್ಯವಸ್ಥಿತವಾಗಿ ಎಲ್ಲರ ಮನಸ್ಸನ್ನು ಗೆದ್ದು ಭಾಳ ಶ್ರಮವನ್ನು ಹಾಕಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಕಬಡ್ಡಿ ಪಂದ್ಯಾಳುವ ಪ್ರಪ್ರಥಮವಾಗಿ ಪರಮ ಪೂಜ್ಯ BGS ಮಹಾಸ್ವಾಮೀಜಿಯವರು ಈ ಸಮುದಾಯದ ಏಳಿಗೆಗೋಸ್ಕರ ಎಲ್ಲ ಧರ್ಮ ಸಮಾಜವನ್ನು ಒಂದುಗೂಡಿಸಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ಕ್ರೀಡಾಕೂಟವನ್ನು ಸಾಕಷ್ಟು ರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಅವರು ಸೇವೆಯನ್ನು ಮಾಡಿರ್ತಾರೆ. ಅದೇ ರೀತಿ ಕೂಡ ಈಗಿನ ಜಗದ್ಗುರುಗಳು ಕೂಡ ಸಾಕಷ್ಟು ಕ್ರೀಡೆಗೋಸ್ಕರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಕುಲಗುರುಗಳಾದಂತಹ ಪರಮ ಪೂಜ್ಯ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ನಾಮಾಂಕಿತವನ್ನು BGS ಕಪ್ ಅಂತ ಹೇಳಿ ಪ್ರಪ್ರಥಮವಾಗಿ ಭಾಳಷ್ಟು ಯಶಸ್ವಿ ಆಗಲಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತಾ ಈ ಒಂದು ಪಂದ್ಯಾವಳಿಗೆ ತೀರ್ಪುಗಾರರು ಅನೇಕ ಜಿಲ್ಲೆಗಳಿಂದ ಬಂದಿದ್ದಾರೆ. ನಮ್ಮ ಈ ಕೊಡಗು ಜಿಲ್ಲೆ ಕುಶಾಲನಗರದಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿ ಸಣ್ಣ ಪುಟ್ಟ ಏನೇ ಲೋಪದೋಷಗಳಿದ್ದರೂ ಕೂಡ ಅದನ್ನು ಮನಸ್ಸಿಗೆ ಹಾಕೊಳ್ದಲೆ ಭಾಳ ಯಶಸ್ವಿ ಆಗಲಿಕ್ಕೆ ನಾವು ಕೂಡ ಈ ಕ್ರೀಡಾಕೂಟಕ್ಕೆ ಬಂದು ಪ್ರೋತ್ಸಾಹವನ್ನು ಮಾಡಬೇಕು. ಈ ಕ್ರೀಡಾಕೂಟವನ್ನು ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಭಾಳಷ್ಟು ಪ್ರೀತಿಯಿಂದ ಅರಸಿ ಆಶೀರ್ವಾದ ಮಾಡಿ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಇದು ಸುಮಾರು ಕಬಡ್ಡಿ 5 ವರ್ಷ ಇತಿಹಾಸ ಇರುವಂತಹ ಈ ಕ್ರೀಡಾಕೂಟ ನಮ್ಮ ಭಾರತ ನಮ್ಮ ಕರ್ನಾಟಕದಲ್ಲಿ ನೆಲೆಗೊಂಡಂಥ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 19 ರಾಷ್ಟ್ರಗಳು ಈ ಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡ್ತಾ ಇರೋದು ನೋಡಿದ್ರೆ ಭಾಳ ಸಂತೋಷ ಆಗಿದೆ. ಅದನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕುಶಾಲನಗರದವರು ಭಾಳಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಕೃಷ್ಣೇಗೌಡರು ಇವತ್ತು ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಆಚೆ ಈಚೆ ಆಗ್ತದೆ, ಸಣ್ಣ ಪುಟ್ಟ ಲೋಪದೋಷಗಳನ್ನ ಬಿಟ್ಟು ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಬೆಣ್ತಟ್ಟುವಂಥ ನಾವೆಲ್ಲ ಕೆಲಸಗಳನ್ನ ಮಾಡಿ, ಯಾಕೊತ್ತ ಇವತ್ತು ಅನೇಕ ಜಿಲ್ಲೆಗಳಿಂದ ಕರೆಸಿ ಅವರಿಗೆಲ್ಲ ವಸತಿ ಒಂದೆಲ್ಲ ವ್ಯವಸ್ಥೆಯನ್ನು ಮಾಡಿ ಮಂತರ್ಗೌಡರು ಹೇಳ್ದಂಗೆ ಮನೆ ಮನೆಗೆ ಸುತ್ತಿ ಅನೇಕ ದಾನಿಗಳನ್ನ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಆ ದಾನಿಗಳನ್ನ ಮಹಾದಾನಿಗಳನ್ನ ಈ ಸಂದರ್ಭದಲ್ಲಿ ನೀಡುತ್ತಾ ಈ ಒಂದು ನಮ್ಮ BGS ಕಪ್ ಪಂದ್ಯಾವಳಿಗೆ ಯಾರು ತೆರೆ ಹಿಂದೆ ಮುಂದೆ ಶ್ರಮಿಸಿದರೆ ಅವರಿಗೆ ಭಗವಂತ ಒಳ್ಳೆಯದನ್ನಾಗಲಿ. ಮುಂದೊಂದು ದಿವಸ ಭಾಳಷ್ಟು ಅತ್ಯಂತ ಒಂದು ವ್ಯವಸ್ಥೆ ಈಗಾಗಲೇ ತುಂಬ ಚೆನ್ನಾಗಿ ಆಗಿದೆ, ಇನ್ನೂ ವ್ಯವಸ್ಥಿತವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಈ ಕುಶಾಲನಗರ ಕೊಡಗು ಜಿಲ್ಲೆಯಲ್ಲಿ ಆದಂಥ ಕ್ರೀಡೆಗಳು ಜಾಸ್ತಿ ಎಲ್ಲ ಕಡೆ ಪ್ರಚಾರ ಆಗಲಿ ಅಂತ ನಾನಾದರೂ ಭಾವನೆಯನ್ನು ಇಟ್ಕೊಂಡು ಈಗಾಗಲೇ ಎಲ್ಲರೂ ಇಲ್ಲಿ ಬಂದಿರುವಂಥ ಅಭಿಮಾನಿಗಳು ಚಪ್ಪಾಳೆ ತಟ್ಟಿ ಬೇಗನೆ ಆಟವನ್ನು ಮುಗಿಸಿ ನಾವೆಲ್ಲ ಫೈನಲ್ ಪಂದ್ಯವನ್ನು ನೋಡಿ ನಾವು ಖುಷಿ ಪಡುವಂಥ ಎಲ್ಲ ಸಂತೋಷವನ್ನು ಪಡ್ತಾಯಿದ್ದೀರಿ. ಭಾಳ ಸಂತೋಷ. ಈ ಸೋಲು ಗೆಲುವು ಇದ್ದರ್ಥ ಅಬ್ದುಲ್ ಕಲಾಂ ಒಂದು ಮಾತನ್ನು ಹೇಳ್ತಾರೆ, ಯಾವತ್ತೂ ಗೆಲುವನ್ನು ಮಸ್ತಕ್ಕೆ ಹಾಕ್ಕೊಳ್ಬಾರ್ದಂತೆ, ಸೋಲನ್ನು ಹೃದಯಕ್ಕೆ ಇಳಿಸ್ಕೊಳ್ಬಾರ್ದಂತೆ.
ಯಾರು ಸೋಲನ್ನು ಹೃದಯಕ್ಕೆ ಇಳಿಸ್ಕೊತಾನೆ, ಗೆಲುವನ್ನು ಮಸ್ತಕಕ್ಕೆ ಏರಿಸ್ಕೊತಾನೆ, ಅದು ಭಾಳಷ್ಟು ಅನಾಹುತಗಳನ್ನ ಮಾಡ್ತದೆ ಅಂತ ನಮ್ಮ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಈ ಮಾತನ್ನು ಹೇಳಿದ್ದಾರೆ. ಸೋಲು ಗೆಲುವು ಇದ್ದಂಗೆ. ನಾವು ಆಗಲೇ ಪಂದ್ಯಾವಳಿ ನೋಡಿದ್ವಿ, ಮೈಸೂರು ಮತ್ತು ಇನ್ನೊಂದು ಜಿಲ್ಲೆ ಆಡಿದಂಥ ಸಂದರ್ಭದಲ್ಲಿ ಸೋತಂಥ ವ್ಯಕ್ತಿಗಳು ಕೂಡ ಕ್ಯಾಪ್ಟನ್ಗೆ ನಮಸ್ಕಾರ ಮಾಡಿ ಹೋಗುವಂಥ ಭಾವನೆಯನ್ನು ಈ ಒಂದು ಕ್ರೀಡಾಂಗಣದಲ್ಲಿ ಕಂಡ್ವಿ. ಅದು ಭಾಳ ಸಂತೋಷ. ಯಾಕೆ ಇವತ್ತು ಎಲ್ಲರೂ ಕೂಡ ಈ ಕಬಡ್ಡಿಗೆ ಪ್ರೋತ್ಸಾಹವನ್ನು ಕೊಟ್ಟು ಇಲ್ಲಿ ತೀರ್ಪುಗಾರರಾಗಿ ಬಂದು ತರಬೇತಿಗಾರರಾಗಿ ಬಂದಿರುವಂಥ ಎಲ್ಲರಿಗೂ ಕೂಡ ನಾವು ಶುಭವನ್ನು ಹಾರೈಸ್ತಾ ತುಂಬ ಸಮಯ ಆಗಿದೆ. ನಾವು ಕೂಡ ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ನಮ್ಮ ಶಾಸಕರು ಮತ್ತು ಇಲ್ಲಿ ಎಲ್ಲ ರಾಜಕೀಯ ಮುಖಂಡಗಳು, ನಮ್ಮ ಕುಲ ಬಾಂಧವರು ಈ ಕ್ರೀಡೆಗೆ ಸಾಕಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ಬರಲಿ ಭಗವಂತ, ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು ಕ್ರೀಡಾಕೂಟವನ್ನು, ಯಾಕಂತ ಕುಶಾನಗರ ಅಂದರೆ ಭಾಳ ನಮಗೆ ಸಂತೋಷ. BGS ಸರ್ಕಲ್ ಅಂತೇಳಿ ಪ್ರಪ್ರಥಮವಾಗಿ ನಮ್ಮ ಕುಶಾನಗರದಲ್ಲಿ ಕೃಷ್ಣೇಗೌಡರು ಸಾರಥ್ಯದಲ್ಲಿ ಸಾಕಷ್ಟು ಯಶಸ್ವಿಯಾಗಿ ಮಾಡಿದ್ದಾರೆ. ನಮ್ಮ ಕುಲಗುರುಗಳ ಹೆಸರದಲ್ಲಿ BGS ಕಪ್ ಅಂತ ಏನು ಸ್ಥಾಪನೆ ಮಾಡಿದ್ದಾರೆ, ಇದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕುಶಾನಗರದಿಂದ ಬೆಳೆದು ಹೋಗಬೇಕು ಅಂತ ನಾನಾದರೂ ಭಾವನೆಯನ್ನು ಇಟ್ಕೊಂಡು ನಮ್ಮ ಶಾಸಕರು ಭಾಳಷ್ಟು ದೂರದೃಷ್ಟಿಯ ಮಾತುಗಳನ್ನ ಆಡಿದ್ದಾರೆ. ಅವರು ಕೂಡ ಈ ಕ್ರೀಡಾಕೂಟಕ್ಕೆ ಇನ್ನು ಹೆಚ್ಚೆಚ್ಚು ಶಕ್ತಿಯನ್ನು ತುಂಬಿ ನಮ್ಮ ಸೋಮವಾರಪೇಟೆಯಲ್ಲೂ ಕೂಡ ಪ್ರತಿ ವರ್ಷ ನಮ್ಮ ಕುಲ ಬಾಂಧವರು ಮಾಡ್ತಾರೆ. ಮುಂದಿನ ವರ್ಷ ಅಲ್ಲಿಗೂ ಕೂಡ ಸ್ವಾಮಿಗಳು ಬರಬೇಕು ಅಂತೇಳಿ ಈಗಾಗಲೇ ನಮ್ಮ ಮಂತ್ರಿಗೌಡರು ಹೇಳಿದ್ದಾರೆ. ಸ್ವಾಮೀಜಿಯವರು ಬಂದು ಇಲ್ಲೂ ಕೂಡ ಎಲ್ಲ ಯಶಸ್ವಿ ಮಾಡೋಣ. ಮುಂದಿನ ದಿನಗಳಲ್ಲಿ ಇದು ಚೆನ್ನಾಗಾಗಲಿ. ಇಲ್ಲಿ ಬಂದಿರುವಂಥ ಎಲ್ಲ ಕ್ರೀಡಾಪಟುಗಳಿಗೆ ನಾವು ಶುಭವನ್ನು ಹಾರೈಸ್ತಾ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತೇಳಿ, ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ಅಂತೇಳಿ ತುಂಬುರದಿಂದ ಹಾರೈಸ್ತೇನೆ. ಜೈ ಶ್ರೀ ಗುರುದೇವ್. ಈ ಒಂದು ಮಹತ್ವಾಕಾಂಕ್ಷಿ ಕಬಡ್ಡಿ ಕ್ರೀಡಾಕೂಟಕ್ಕೆ ದೈವಿಕ ಸಾನ್ನಿಧ್ಯವನ್ನು ವಹಿಸಿ ಪರಮಪೂಜ್ಯ ಗುರುಗಳಾಗಿ ನಮ್ಮ ಕೊಡಗು ಮತ್ತು ಹಾಸನ ಮಹಾಸಂಸ್ಥಾನ ಮಠ ಆದಿಚುಂಚನಗಿರಿಯ ಮಠಾಧಿಪತಿಗಳಾದಂಥ ಸನ್ಮಾನ್ಯ ಶ್ರೀ ಪೂಜ್ಯ ಗುರುಗಳು ಪರಮಪೂಜ್ಯರು ಶಂಭುನಾಥ ಸ್ವಾಮಿಗಳು ಈ ಕಾರ್ಯಕ್ರಮದ ಆಯೋಜಕರಾಗಿರುವಂತಹ ಶ್ರೀಯುತ MD ಕೃಷ್ಣಪ್ಪರವರಿಗೆ ಹಾಗೂ ನೂತನ ಕುಶಾಲನಗರ ತಾಲೂಕು ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಜ್ ರವರಿಗೆ ಪೂಜ್ಯ ಮಹಾಸ್ವಾಮೀಜಿಯವರವರಿಗೆ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೆ. ಸನ್ಮಾನಗಳು. ಬೆಂಗಳೂರು ಮಹಾನಗರ ಜಿಲ್ಲಾ ತಂಡ ಅದ್ಭುತ ಪ್ರದರ್ಶನವನ್ನು ನೀಡುತ್ತಾ ಇದೆ. ಬಲಿಷ್ಠ ಬಾಗಲಕೋಟೆ ವಿರುದ್ಧ ಹಾಗೂ ಈ ಕ್ರೀಡಾಕೂಟಕ್ಕೆ ನಮಗೆ ಮುಖ್ಯ ಎಲ್ಲಾ ತರ ಸಪೋರ್ಟ್ ಕೊಡಿದ ಸಾಹಿಲ್ ಅವರು ವೇದಿಕೆಗೆ ಬರಬೇಕು. ಬಾಗಲಕೋಟೆಯ ಪ್ರಮುಖ ದಾಳಿಗಾರ ನೇರ ಹೊರ ನಡೆದಿದ್ದಾನೆ, ನಿಯಂತ್ರಣ ತಪ್ಪಿದ್ದಾನೆ, ಜಾರಿ ಹೊರ ನಡೆದ ಜಾಣ ದಾಳಿಗಾರ ವಿನೋದ್. ಪ್ರೀತಮ್ ನೇರ ಪ್ರಸಾರವನ್ನ ನಮ್ಮ ಯೂಟ್ಯೂಬ್ ಚಾನಲ್ ಬೆಂಗಳೂರು ಅಡ್ಡ, ಈ ಒಂದು ಯೂಟ್ಯೂಬ್ ಸ್ಪೋರ್ಟ್ಸ್ ಚಾನಲ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಈ ಪಂದ್ಯಾವಳಿಯನ್ನು ನೀವು ಸಂಪೂರ್ಣವಾಗಿ ನೋಡಬಹುದು. ಇದೀಗ ಕೃಪಾ ಸಾಗರ ಸೂಪರ್ ರೊಟೇಟಿಂಗ್ ಸ್ಟೈಲ್ನಲ್ಲಿ ಎದುರಾಳಿಯ ನಿರೀಕ್ಷೆಗೆ ನಿಲುಕದಂತೆ ನುಸುಳಿ ಮತ್ತೊಂದು ಯಶಸ್ವಿ ಅಂಕವನ್ನು ಗಳಿಸ್ಕೊಳ್ತಾ ಇದೆ ಬೆಂಗಳೂರು ಸಿಟಿ. ಉದ್ಯಮಿಗಳಾದ ನಿತ್ಯಾನಂದರ್ ಅವರಿಗೂ ಒಂದು ಸನ್ಮಾನಗಳ ಕಾರ್ಯಕ್ರಮ. ಒಳ ಕ್ಯಾಚ್, ಒಂದು ಅತ್ಯುತ್ತಮ ಪ್ರದರ್ಶನವನ್ನು ಬೆಂಗಳೂರಿಗೂ ಡಿಫೆನ್ಸ್ ಮತ್ತು ರೈಡಿಂಗ್ ವಿಭಾಗದಲ್ಲಿ ನೀಡ್ತಾ ಮತ್ತೆ ಸರಿಸಾಟಿ ಇಲ್ಲದ ಅಮೋಘ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ರಂಜಿತ್ ನಾಯ್ಕ. ವಿಮಲ್ ಉದ್ಯಮಿಗಳು, ಚಿನ್ನದ ವ್ಯಾಪಾರಿಗಳು ಅವರು ವೇದಿಕೆಗೆ ಬರಬೇಕು ದಯವಿಟ್ಟು. ವಿಮಲ್ ಚಿನ್ನದ ವ್ಯಾಪಾರಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಮತ್ತೆ ಎದುರಾಳಿಗಳ ಲೋನ ಪಡೆದು ಮತ್ತೆ ಮೇಲುಗೈಯನ್ನು ಸಾಧಿಸ್ಕೊಳ್ತಾ ಇದೆ. ಸಮನ್ವತೆಯ ಪರಿಪಕ್ವತೆಯ ಪರಾಕ್ರಮಗಳ ಪ್ರತೀಕಾರದ ಆಟದ ಪ್ರದರ್ಶನವನ್ನು ನೀಡ್ತಾ ಇದೆ ಬೆಂಗಳೂರಿಗರು. ಒಡ ಕಾಂಬಿನೇಷನ್. ಇದೀಗ ರಾಕೇಶ್ಗೆ ಬಾಕ್ಲಿನ ಹೊರಭಾಗದಲ್ಲಿ ಅನಪೇಕ್ಷಿತ ಹಿಡಿತಕ್ಕೆ ಪ್ರಯತ್ನ, ದಂಡ ತೆತ್ತಿ ರಾಕೇಶ್ ಹೊರಭಾಗದಲ್ಲಿ 38-22 ಅಂಕಗಳಂತರದ ಭರ್ಜರಿ ಮುನ್ನಡೆ ಬೆಂಗಳೂರಿಗೆ ಲಭಿಸಿದೆ. ಇನ್ನೊಂದು ಹೆಜ್ಜೆ ಚಾಂಪಿಯನ್ ಪಟ್ಟಕ್ಕಾಗಿ ಫೈನಲ್ಗೆ ಲಗ್ಗೆ ಇಡಲಿದೆ ಬೆಂಗಳೂರು.
ಹಾಗೂ ಈ ಒಂದು ಜಿಲ್ಲಾ ಒಕ್ಕಲಿಗ ಗೌಡ ಯುವ ವೇದಿಕೆ ಹಾಗೂ ನಮ್ಮ ಕುಶಾಲನಗರ ತಾಲೂಕು ಒಕ್ಕಲಿಗರ ಯುವ ವೇದಿಕೆಯ ಪದಾಧಿಕಾರಿಗಳಿಗೆ ಒಂದು ಗೌರವವನ್ನು ಆಶೀರ್ವಚನವನ್ನು ನೀಡುವಂಥ ಒಂದು ಸಂದರ್ಭ. ಶ್ರೀಯುತ ಚಂದ್ರಶೇಖರ್ ಹೇರೂರವರು ಹಾಗೆ ಶ್ರೀಯುತ ಅವಿನಾಶ್ ರವರು ಪ್ರೋ ಕಬಡ್ಡಿ ಖ್ಯಾತ ಆಟಗಾರರು, ಶ್ರೀಯುತ ಕಿರಣ್ ರವರು, ಶ್ರೀಯುತ ಸಂತೋಷ್ ರವರು ಜನತಾ ಕಾಲನಿ, ಶ್ರೀಯುತ ಚೇತನ್ ರವರು ಹಾಗೆ ಶ್ರೀಯುತ ಅಭಿಷೇಕ್ ರವರು, ಶ್ರೀಯುತ ಸುನಿಲ್ ರವರು, ಶ್ರೀಯುತ ಗಿರೀಶ್ ರವರು, ಶ್ರೀಯುತ ಪ್ರವೀಣ್ ಕೂಡಿಗೆರವರು, ಶ್ರೀಯುತ ಪ್ರವೀಣ್ ಬೆಡ್ದಳ್ಳಿ ಹಾಗೂ ಶ್ರೀಯುತ ನವೀನ್ ರವರು ಹಾಗೂ ಶ್ರೀಯುತ ಪವನ್ ಗೋಣಿಕೊಪ್ಪ, ಶ್ರೀಯುತ ಲೋಹಿತ್ ರವರು ದಯವಿಟ್ಟು ಎಲ್ಲ ನಮ್ಮ ಕುಶಾಲನಗರ ತಾಲೂಕು ಒಕ್ಕಲಿಗರ ವೇದಿಕೆಯ ಸದಸ್ಯರುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಚಂದ್ರಶೇಖರ್ ಹೇರೂರ್, ಶ್ರೀಯುತ ಅವಿನಾಶ್ ಪ್ರೋ ಕಬಡ್ಡಿ ಆಟಗಾರರು, ಶ್ರೀಯುತ ಕಿರಣ್ ರವರು, ಶ್ರೀಯುತ ಸಂತೋಷ್ ರವರು ಜನತಾ ಕಾಲನಿ, ಶ್ರೀಯುತ ಚೇತನ್ ರವರು, ಶ್ರೀಯುತ ಅಭಿಷೇಕ್ ರವರು, ಶ್ರೀಯುತ ಸುನಿಲ್ ರವರು, ಶ್ರೀಯುತ ಗಿರೀಶ್ ರವರು, ಶ್ರೀಯುತ ಪ್ರವೀಣ್ ಕೂಡ್ಗೆ, ಶ್ರೀಯುತ ಪ್ರವೀಣ್ ಬೆಡ್ದಳ್ಳಿ, ಶ್ರೀಯುತ ನವೀನ್, ಶ್ರೀಯುತ ಪವನ್ ಗೋಣಿಕೊಪ್ಪ ಹಾಗೂ ಶ್ರೀಯುತ ಲೋಹಿತ್ ರವರು ಹಾಗೆ ಶ್ರೀಯುತ ಪುರಸಭಾ ಸದಸ್ಯರು ಶ್ರೀಯುತ ಜಗದೀಶ್ ರವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾವೆ. ಇಟ್ಸ್ ರೈಟ್ 31-10 21 ಅಂಕಗಳ ಸ್ಪಷ್ಟ ಮುನ್ನಡೆ. ಭರ್ಜರಿ ಜಯದ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಇದ್ದ ಬೆಂಗಳೂರು ಇದೀಗ ಜೈರೇಡ್ ಮನೋಜ್ನಿಗಿದು ಸವಾಲಿನ ಕ್ಷಣ. ಸೂಪರ್ ರೀಚ್ ಮತ್ತೊಮ್ಮೆ ಸೂಪರ್ ರೈಡ್ನೊಂದಿಗೆ ಮನೋಜ್ನ ಮನೋಜ್ಞ ದಾಳಿ ಮೂಡಿ ಬರ್ತಾ ಇದೆ. 33-10 23 ಅಂಕಗಳ ಭರ್ಜರಿ ಗೆಲುವಿನ ಮುನ್ನಡೆಯನ್ನು ದಾಖಲಿಸಿಕೊಳ್ತಾ ಇದೆ ಬೆಂಗಳೂರು ನಗರ ಜಿಲ್ಲಾ ತಂಡ. ಭರ್ಜರಿ ಗೆಲುವಿಗೆ ಮತ್ತೆ ಮುನ್ನುಗ್ತಾ ಇದೆ. ಆತ್ಮವಿಶ್ವಾಸದ ಒಂದು ಪರಿಪಕ್ವತೆಯ ಪರಾಕ್ರಮಿಗಳ ಪ್ರದರ್ಶನವನ್ನು ಬೆಂಗಳೂರಿಗರು ನೀಡ್ತಾ ಇದ್ದಾರೆ. ವಾಟ್ ಅ ಕಾಂಬಿನೇಷನ್, ವಾಟ್ ಅನ್ ಆಂಟಿಸಿಪೇಷನ್, ವಾಟ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದಿ ಪ್ಲೇಯರ್ಸ್. ಕಾಂಬಿನೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಆಂಟಿಸಿಪೇಷನ್ ಆಟಗಾರನ. ಸಂತೋಷ್ ಜನತಾ ಕಾಲೋನಿ ದಯವಿಟ್ಟು ವೇದಿಕೆಗೆ ಬರಬೇಕು. ಅಭಿಷೇಕ್ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸುನಿಲ್ ಚಿಕ್ಕತ್ತೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಸ್ವಾಮಿಯ ಒಂದು ಆಶೀರ್ವಾದ ತಗೋಬೇಕು. ಪ್ರವೀಣ್ ಬೆಟ್ಟದಳ್ಳಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನವೀನ್ ಅಬುರ್ಕಟ್ಟೆ ದಯವಿಟ್ಟು ವೇದಿಕೆಗೆ ಬರಬೇಕು. ಲೋಹಿತ್ ಗೋಣಿಕೊಪ್ಪ ಅವರು ವೇದಿಕೆಗೆ ಬರಬೇಕು. ಶ್ರೀಯುತ ಚಂದ್ರಶೇಖರ್ ಅವರು ಕಾಳಿಕಂಬ ರೈಸ್ ಮಿಲ್ ಮಾಲೀಕರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಪವನ್ ಗೋಣಿಕೊಪ್ಪ, ಲೋಹಿತ್, ಸಂತೋಷ್ ಜನತಾ ಕಾಲೋನಿ ದಯವಿಟ್ಟು ವೇದಿಕೆಗೆ ಬರಬೇಕು. ರಂಜಿತ್ ನಾಯ್ಕ ಸಾಕಷ್ಟು ಅಂಕಗಳ ಮುನ್ನಡೆಯ ಅಂಕಗಳು ಗಳಿಸಿದೆ. ಸೊ ಹಾಗಾಗಿ ಸಮಯವನ್ನ ಹರಣ ಮಾಡುವ ಒಂದು ಸಮಯ ಪ್ರಜ್ಞೆ ಸುನಿಲ್ ಪ್ರದರ್ಶನವನ್ನು ನೀಡ್ತಾ ಇದ್ದಾನೆ. ರಂಜಿತ್ ನಾಯ್ಕ, ಸುನಿಲ್ ಚಿಕ್ಕತ್ತೂರು ದಯವಿಟ್ಟು ವೇದಿಕೆಗೆ ಬರಬೇಕು. ಅಭಿಷೇಕ್ ಅವರು ವೇದಿಕೆಗೆ ಬರಬೇಕು. ವಿಶೇಷವಾಗಿ ಸಮುದಾಯದ ಒಂದು ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಇದೀಗ ಬಹುಮಾನವನ್ನು ನೀಡುವಂಥ ಸಂದರ್ಭ. ದಯವಿಟ್ಟು ಶಟ್ಲ್ ಹಾಗೂ ಕ್ರಿಕೆಟ್ ಹಾಗೆ ವಾಲಿಬಾಲ್, ಖೋ ಖೋ, ವಿವಿಧ ರೀತಿಯ ಹಗ್ಗ ಜಗ್ಗಾಟ, ಅನೇಕ ಕ್ರೀಡಾಕೂಟಗಳನ್ನು ಸಮುದಾಯದ ಕ್ರೀಡಾಪಟುಗಳಿಗೆ ಆಯೋಜನೆ ಮಾಡಲಾಗಿತ್ತು. ಅದರಲ್ಲಿ ವಿಜೇತ ಕ್ರೀಡಾಪಟುಗಳು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದಾವೆ. ಒಕ್ಕಲಿಗ ವೇದಿಕೆ ಬಹುಮಾನ ವಿಜೇತರ ಪಟ್ಟಿ. 1 ಮತ್ತು 2ನೇ ತರಗತಿ ಓಟ ಸ್ಪರ್ಧೆಯಲ್ಲಿ ಪ್ರಥಮ ಚಿರಾಯು ಸನ್ ಆಫ್ ಶಿಲ್ಪ ದಯವಿಟ್ಟು ವೇದಿಕೆಗೆ ಬರಬೇಕು. 1 ಮತ್ತು 2ನೇ ತರಗತಿ ಓಟದ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಚಿರಾಯು ಸನ್
ಬಹುತೇಕ ಬೆಂಗಳೂರಿಗೆ ಒಂದು ಆಕ್ರಮಣಕಾರಿ ಆಟಕ್ಕೆ ಆಶೀರ್ವಾದವನ್ನ ನೀಡಿ ಈ ಪರಮ ಪೂಜ್ಯ ಕಾರ್ಯಕ್ರಮದಿಂದ ಗುರುಗಳು ಅತ್ಯಂತ ಶಂಭುನಾಥ ಮಹಾಸ್ವಾಮಿ ಕಾರ್ಯಕ್ರಮಕ್ಕೆ ದೈವಿಕ ಸಾನ್ನಿಧ್ಯ ವಹಿಸಿ ಇವತ್ತಿನ ಸಮಾರೋಪ ಸಮಾರಂಭವನ್ನು ಉದ್ಘಾಟಿಸಿ ತೆರಳುತ್ತಾ ಇರತಕ್ಕಂಥ ಪರಮ ಪೂಜ್ಯ ಶ್ರೀ 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 ಶಂಭುನಾಥ ಮಹಾಸ್ವಾಮಿಗಳಿಗೆ ನಾವು ಅತ್ಯಂತ ಗೌರವಪೂರ್ವಕವಾಗಿ ಬೀಳ್ಕೊಡುಗೆಯನ್ನು ನೀಡ್ತಾ ಇದ್ದೀವಿ. ಎಸ್ 35-15 ವಿನೋದ್ ಬಾಗಲಕೋಟೆ. ಅದು ಉತ್ತಮವಾದಂಥ ದಾಳಿ. ಈ ಪಂದ್ಯದ ಮೇಲೆ ಸಂಪೂರ್ಣವಾದಂತಹ ಹಿಡಿತವನ್ನ ಸಾಧಿಸಿಕೊಳ್ತಾ ಇದ್ದಂತಹ ಬೆಂಗಳೂರು ನಗರ ಜಿಲ್ಲಾ ತಂಡದ ಆಟಗಾರರು ಈ ಸಂದರ್ಭದಲ್ಲಿ ಮನೋಜ ಒಂದು ಉತ್ತಮವಾದಂತಹ ಎಸ್ಕೇಪ್. (36-17) in favor of ಬೆಂಗಳೂರು ನಗರ. ಈಗಾಗಲೇ ಪ್ರಥಮ ಸೆಮಿಫೈನಲ್ ಪಂದ್ಯದಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರು ಜಿಲ್ಲಾ ತಂಡ ವಿಜಯಶಾಲಿಯಾಗಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈ ಪಂದ್ಯದಲ್ಲಿ ಯಾರು ಗೆಲ್ತಾರೋ ಅವರು ಮೈಸೂರಿನ ವಿರುದ್ಧ ಅಂತಿಮ ಫೈನಲ್ ಪಂದ್ಯವನ್ನು ಆಡಲಿಕ್ಕಿದ್ದಾರೆ. ಸೂಪರ್ ಟೆಕಲ್ ಆನ್ ಆಗಿದೆ ಇಬ್ಬರು ಆಟಗಾರ ನಡುವೆ. ಸುಶಾಂತ್ ಶೆಟ್ಟಿ ಬಾಲ್ ಇಂಡಿಯಾ ಯೂನಿವರ್ಸಿಟಿ ಗೋಲ್ಡ್ ಮೆಡಲಿಸ್ಟ್. ಈ ಬಾರಿ ಬಿಗಿಯಾದಂತಹ ಒಂದು ಟ್ಯಾಕಲ್ ಕಾದೋಡೋಣ. ಬಿಗಿಯಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ಒಬ್ಬ ಅನುಭವಿ ಆಟಗಾರ ಸುಶಾಂತ್ ಶೆಟ್ಟಿ ಆಲ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಬಂಗಾರದ ಪದಕವನ್ನು ಪಡ್ಕೊಂಡಂತ ಆಟಗಾರ. ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ಗೂ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 38-17 ಬೆಂಗಳೂರು ನಗರ ಜಿಲ್ಲಾ ತಂಡದ ಪರವಾಗಿ. ಯಾಕೆ ಜನರೇ ತುಂಬಾ ಸೈಲೆಂಟ್ ಆಗಿದ್ದೀರಾ? ಸೂಪರ್ ಟೆಕಲ್ ಆನ್ ಆಗಿರುವಂತ ಸಂದರ್ಭ. ಸತ್ಯಪ್ಪ ಅದು ಎಂಟಿ ರೈಡ್ ನೊಂದಿಗೆ ವಾಪಸ್ ಆದ್ರು. ಥರ್ಡ್ ರೈಡ್, ಇಟ್ಸ್ ಅ ಡೂ ಆರ್ ಡೈ. ಮಾಡು ಇಲ್ಲವೇ ಮಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡಿ. ಮನೋಜ 6 ಆಟಗಾರ ನಡುವೆ ಚುರುಕಿನ ಒಂದು ಪಾದಗಳ ಚೆಲ್ಲೊಂದಿಗೆ
ಎರಡು ತಂಡದ ನಾಯಕರಿಗೆ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಕ್ಯಾಪ್ಟನ್ 4 minutes ಫಾರ್ ಫುಲ್ ಟೈಮ್. ಸುಪಡೆ ಕಲಾನ್ ಆಗಿರುವಂತ ಸಂದರ್ಭ. ಎಸ್ ವಿಜಯ್ 2+2 4 ಪಾಯಿಂಟ್ ಬಾಗಲಕೋಟೆ. ಕೊನೆಯ ಕ್ಷಣದಲ್ಲಿ ಲೋನ ಅಂಕವನ್ನು ಪಡ್ಕೊಳ್ತಾ ಲೀಡ್ ಅನ್ನ ಇಲ್ಲಿ ಕಡಿಮೆ ಮಾಡಿಕೊಳ್ತಾ ಇದ್ರೆ. ಕೊನೆಯ 3 ನಿಮಿಷ 20 ಸೆಕೆಂಡ್ಗಳ ಆಟ ಇರುವಂತೆ 16 ಅಂಕದ ಮುನ್ನಡೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ತಂಡ. ರಂಜಿತ್ ನಾಯಕ್ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ಪ್ರೋ ಕಬಡ್ಡಿ 2 ಆವೃತ್ತಿಯಲ್ಲಿ ಪಟ್ನಾ ಪೈರೇಟ್ಸ್ ತಂಡವನ್ನು ಪ್ರತಿನಿಧಿಸಿದಂಥ ಕರ್ನಾಟಕದ ಹೆಮ್ಮೆಯ ಆಟಗಾರ. ಆಟಗಾರಿಗೆ ಒಂದು ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಗ್ರೌಂಡ್ ವಾಲಂಟಿಯರ್ಸ್ ಬೆಂಗಳೂರು ನಗರ ಜಿಲ್ಲಾ ತಂಡದ ತರಬೇತುದಾರರಾಗಿ ಲೋಕೇಶ್ ರವರು. ಪುಷ್ಪ ಅಂಕಲ್ನ ಹೊಡಿತೀನಿ ಸುಬ್ಬಿ. 38-22 ಬೆಂಗಳೂರು ನಗರ ಜಿಲ್ಲಾ ತಂಡದ ಪರವಾಗಿ. ಸುಲಭವಾದಂತಹ ಒಂದು ಟ್ಯಾಕಲ್ ಕೃಪಾ ಸಾಗರ್ ದಾಳಿಗಾರನಿಗೆ ಒಂದು ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ. ಮನೋಜ್ ಗೌಡ ಬೆಂಗಳೂರು ನಗರ ಜಿಲ್ಲಾ ತಂಡದ ಒಬ್ಬ ಪ್ರಮುಖ ದಾಳಿಗಾರ. 39-23 ಈ ಸಲ ಕಪ್ಪೆ ಯಾರ್ದು? ಮಿಡ್ಲಲ್ಲಿ ಬೇರೆ ಹೆಸರು ಕೂಡ ಕೇಳ್ತಾ ಇದೆ. ಯಾರಿಗೆ ಸಪೋರ್ಟ್ ಮಾಡೋದು ನೀವು? ಫೈನಲ್ ಪಂದ್ಯ ಇನ್ನು ಬಾಕಿ ಇದೆ. ಒಂದ್ ಕಡೆ ಮೈಸೂರು ಟೀಮ್ ಈಗಾಗಲೇ ಫೈನಲ್ ಲಗ್ಗೆ ಇಟ್ಟಿದ್ದಾರೆ. ಬಾಗಲಕೋಟೆ ಹಾಗೂ ಬೆಂಗಳೂರಲ್ಲಿ ಈಗಾಗಲೇ ಪಂದ್ಯ ಕೊನೆಯ ಹಂತದಲ್ಲಿ. ಬೆಂಗಳೂರು ತಂಡ ವಿಜಯದ ಒಂದು ಸನಿಹದಲ್ಲಿದ್ದಾರೆ. ಪ್ರೇಕ್ಷಕರು, ನಮ್ಮ ಕುಶಾಲನಗರ ಪ್ರೇಕ್ಷಕರು ಸಾಕಷ್ಟು ಉತ್ಸಾಹದಿಂದ ಈ ಪಂದ್ಯವನ್ನು ವೀಕ್ಷಿಸ್ತಾ ಇದ್ದಾರೆ. ಕೆಲವರು ಹೆಸರಂತ ಗಾಯಕರು ಕೂಡ ಇದ್ದಾರೆ ಇಲ್ಲಿ. ಆಸಿಮ್, ಈ ಮ್ಯಾಚ್ ಮುಗಿದ್ಮೇಲೆ ನಿಮ್ಗೋಸ್ಕರ ಒಂದು ಸಾಂಗ್ ಪ್ಲೇ ಮಾಡ್ಸೋಣ. ಯಾವ್ದು ಬೇಕು? ಯಾವುದು? ರಂಗ ಥರ್ಡ್ ರೈಟ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ರಂಗ ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಯಾವ ಸಾಂಗ್ ಬೇಕು ಇವಾಗಲೇ ಹೇಳಿ.
ಎಸ್ ಪಂದ್ಯ